ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಸುದ್ದಿ ಇದೆ ಸರ್. ಸಿಎಂ ಜೊತೆ ಮಾತಾಡಿದ್ದಾರೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರಾಜೀನಾಮೆ ಕೊಡ್ತಾರಂತ. ಯಾವ ಸಮುದಾಯ ಟಾರ್ಗೆಟ್ ಆಗ್ತಿಲ್ಲ, ಅವ್ರಿಗೆ ಕೇಳುವಂತ ಅವ್ರಿಗೆ ಹಕ್ಕಿದೆ ಕೇಳ್ತಿದ್ದಾರೆ. ನಾವಿಲ್ಲ ಅನ್ನೋ ಹಕ್ಕು ನಮಗಿದೆ, ನಾವು ವಾದ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಪಕ್ಷದ ಹೇಳಿ ಮೊನ್ನೆ ಹೇಳೇನ್ರಿ, ನಮ್ಮ ಪಕ್ಷದ ಸರ್ಕಾರ ಇದೆ, ನಮ್ಮ ಪಕ್ಷ ಇದೆ, ಅದಕ್ಕೆ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಡಿಪೆಂಡ್ ಮಾಡ್ಕೋತ ಅಂತ ಹೇಳಿದೀನಿ. ಇವಾಗ ಅಷ್ಟೇ ಹೇಳ್ಬೇಕು. ಅಲ್ಲ ಸರ್, ಈಗ ನಾಗೇಂದ್ರ ಅವರು ಈ ವಿಚಾರನ ಏನಾದ್ರು ತಮ್ಮ ಹತ್ರ ಹೇಳಿದಾರ? ನಮ್ ಜೊತೆ ಯಾವ್ದು ಚರ್ಚೆ ಮಾಡಿಲ್ಲ. ಈಗ ನೀವು ಪೊಲಿಟಿಕಲಿ ಡಿಪೆಂಡ್ ಮಾಡ್ಕೊಳ್ತಾ ಇದ್ರಿ, ಪೊಲಿಟಿಕಲಿ ಓಕೆ, ಲೀಗಲಿ ಆಗದೆ ಇರುವಂತ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ ಕೇಳಿದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಇಡಿ ಬೇಲ್ ವಿವರಿಸಿದ್ದಾರೆ ಅಂತೆಲ್ಲ ಅವ್ರು ಬೇಲ್ ರದ್ದು ಮಾಡಿದ್ರೆ ಮುಂದೊಡಲ್ಲ, ಸರ್ಕಾರಕ್ಕೂ ಕೂಡ ಮುಜುಗರ ಹೇಳಿಲ್ಲ. ಅದ್ರ ಬಗ್ಗೆ ಸರ್ಕಾರ ಇದೆ, ಸಿಎಂ ಇದಾರ, ಅಧ್ಯಕ್ಷ ಇದ್ದಾರ, ವರಿಷ್ಠ ಇದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇನದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ. ಬಿಜೆಪಿ ಅವರು ವಿಚಾರ ರಾಜಕೀಯವಾಗಿ ಲಾಭ ಪಡೆದುಕೊಂಡಿದ್ದಾರೆ. ನಮ್ಮ ಒಂದು ಪಕ್ಷಕ್ಕೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಬಿಜೆಪಿ ಅವರು ರಾಜಕೀಯವಾಗಿ ಲಾಭ ಪಡಿಸ್ತಾರೆ. ಇದೇ ಒಂದು ಪ್ರಕಾರ ಸ್ವಾಭಾವಿಕ. ಅದೇನೇ ಒಬ್ಬರ ಮ್ಯಾಗ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬರ್ತಲ್ಲ, ಈಗ ಲಾಸ್ಟ್ ಪೀಕ್ ಅವರ್ಲ ರೀ, 1 year ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹುಟ್ಟುಕೊಳ್ತಾವೆ. ಚಿಕ್ಕದಿದ್ರು ದೊಡ್ಡದಾಗ್ತಾವೆ. ಅವೆಲ್ಲ ಸ್ವಾಭಾವಿಕ. ಅದನ್ನೆಲ್ಲ ನಾವು ಎದುರಿಸ್ಬೇಕು. ನಾಗೇಂದ್ರ ರಾಜೀನಾಮೆ ಕೊಡೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್ ಈ ಪರಿಸ್ಥಿತಿ? ಅದ್ ನನಗೆ ಗೊತ್ತೇ ಇಲ್ಲ. ಇನ್ನು ಕೊಡ್ತಾರ ಇಲ್ಲ, ಹೆಂಗ್ ಗೊತ್ತಿಲ್ಲ. ಇಲ್ಲಿ ನಾನು ಹೇಳಕ್ ಆಗೋಲ್ಲ, ನನಗೆ ಗೊತ್ತೇ ಇಲ್ಲ. ಅದು ಕೊಡ್ತಾರೋ ಇಲ್ಲೋ, ಯಾರು ಚರ್ಚೆ ಮಾಡಿದಾರ ಗೊತ್ತಿಲ್ಲ. ಅದನ್ನೇ ಹೇಳ್ದ ಮೇಡಮ್, ಸರ್ಕಾರ ಇದೆ, ಪಕ್ಷ ಇದೆ, ಉತ್ತರ ಕೊಡ್ತೇವೆ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಸ್ಟೇಜಲ್ಲಿ ನಾವಿಲ್ಲ. ಅವ್ರು ನಮ್ಗಿಂತ ಮೇಲ್ಗಡೆ ಇದಾರೆ, ಅಧ್ಯಕ್ಷರು, ಸಿಎಂ, ವರಿಷ್ಠರು. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ನಮಗ್ ಕೊಡ್ಲಿಕ್ಕೆ ಉತ್ತರ ಇಲ್ಲ. ಈ ನಾಗೇಂದ್ರ ಬಗ್ಗೆ ನಮ್ ಜೊತೆ ಏನು ಚರ್ಚೆ ಆಗಿಲ್ಲ. ಸೊ ಹೀಗಾಗಿ ಉತ್ತರ ಕೊಡಬೇಕಾದ್ರು ಸರ್ಕಾರ ಮುಖ್ಯಮಂತ್ರಿ ಕೊಟ್ಟೆ ಕೊಡ್ತಾರೆ. ಆದ್ರೆ ಚರ್ಚೆ ಆಗಿತ್ತು, ತಗೊಳ್ತೀವಿ ಅಂತ ಹೇಳಿದ್ರು. ಅವ್ರು ತಗೊಳ್ತೀವಿ, ಅವ್ರ ಮ್ಯಾಗ ಯಾವ್ದೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ನಾವು ತಗೊಳ್ತೀವಿ ಅಂದ್ರು. ಅವ್ರು ತಗೊಳ್ತೀವಿ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದ್ರು. ಚರ್ಚೆ ಆಗಿದೆ. ಈಗ ಸಿಎಂ ಮಾತು ಹೇಳ್ತಿದ್ದಾರೆ, ರಾಜೀನಾಮೆ ಕೊಡ್ಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಏನ್ ಹೇಳ್ತಾ ಇದ್ದಾರೆ, ಪಕ್ಷದ ಹೆಚ್ಚಿನ ಸಿಪಾಯಿಗಳು ಯಾರಾದ್ರು ಅಂತ. ಅಂದ್ರೆ ಅದೆಲ್ಲ ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಅವರು ರಾಜೀನಾಮೆ ಕೊಡೋರ ವಿಚಾರದವರು ಇಗ್ನೋರ್ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಕೊಡ್ತಾರೆ ಅಂತ ಅರ್ಥನಾ? ಅದು ಹೆಂಗೆ? ಅವ್ರನ್ನೇ ಕೇಳ್ಬೇಕು. ನನಗೆ ಕೇಳಿ ನನಗೆ ಕೇಳಿ, ನಮ್ದೇನೆ ಚರ್ಚೆ ಮಾಡಿಲ್ಲ. ಅದು ಕುಡ್ದು ಅವ್ರಿಗೆ ವಿಚಾರ ಸಂಬಂಧ, ಅಧ್ಯಕ್ಷಿಗೆ, ಸಿಎಂಗೆ, ಅವ್ರಿಗೇನು ಚರ್ಚೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವರೇ ವರಿಷ್ಠರು, ನಮ್ಗಿಂತ ಮೇಲಿದ್ದಾರೆ. ಸೂಕ್ತವಾಗಿ ಉತ್ತರ ಅವರಿಂದ ಸಿಗ್ತೈತೆ ನಮಗೆ. ಅಲ್ಲ, ಅದಿನ್ನು ಚರ್ಚೆ ಮಾಡಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ನಿಮ್ಮ ಶಾಸಕರೇ ಕೂಡ ಸ್ವಪಕ್ಷದವರು ಕೂಡ ಅಸಮಾಧಾನ ಆಗಿದೆ. MLA ಕೂಡ ಹೇಳ್ತಾರೆ ಕಳಂಕಿತರು ಕೂಡ ಅಗತ್ಯ ಇರಲಿಲ್ಲ, ಬೇರೆಯವ್ರಿಗೆ ಅವಕಾಶ ಮಾಡ್ಬೋದು. ಇಲ್ಲ, ಅದು ಈಗ ಮುಗಿದೋಗತ್ತೆ ಅಲ್ಲ. ಈಗ ಮಂತ್ರಿ ಆಗಿದ್ದಾರೆ, ಈಗ ಅದು ಮುಗಿದೋಗುತ್ತೆ. ಮುಂದೆ ಹೆಂಗ್ ನಿಭಾಯಿಸೋದು ಅನ್ನೋದು ಅಷ್ಟೇ ಪಕ್ಷದ ತೀರ್ಮಾನ ಆಗ್ಬೇಕಷ್ಟೇ. ಮುಂದಿನ ಚುನಾವಣೆಗೆ ಇನ್ನೊಂದು 1.5 ವರ್ಷ ಅಷ್ಟೇ ಟೈಮ್ ಇರೋದು. ಆ ಸಮಯದಲ್ಲಿ ಇನ್ನೂ ಗೊಂದಲದಲ್ಲೇ ಇದೆ ಸರ್ಕಾರ. ಡೇ ಒನ್ನಿಂದಲೂ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರು ಅಂದಾಗಿಂದಲೂ ಗೊಂದಲನೇ ಶುರುವಾಗಿದೆ. ಈ ಕ್ಷಣದವರೆಗೂ ಗೊಂದಲ ಇದೆ. ಮುಂದಿನ ಚುನಾವಣೆ ಇವಾಗ ಗೊಂದಲ ಇಲ್ಲ, ಈಗೇನು ಗೊಂದಲ ಇಲ್ಲ. ಗೊಂದಲ ಅಂತ ಆಗ್ತಾರೆ. ಮಣ್ಣು ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡುದು, ಮತ್ತೆ ತಗೊಳ್ಳೋದು. ಹಿಂದೆ ನಮ್ ಜಾರ್ಜ್ ಇದ್ದಾಗ ರಾಜೀನಾಮೆ ಕೊಟ್ರು, ಮತ್ತೆ ಅವರು ಎನ್ಕ್ವೈರಿ ಐತಿ, ಮತ್ತೆ ಬಂದ್ರು. ಇನ್ನೊಬ್ರು ಯಾರು ರಾಜೀನಾಮೆ ಕೊಟ್ರು, ಮತ್ತೆ ವಾಪಸ್ ಬಂದ್ರು. ಇದೆಲ್ಲ ಒಂದು ಸಿಸ್ಟಮ್ ನಲ್ಲಿ ಇವೆಲ್ಲ ಸ್ವಾಭಾವಿಕ. ರಾಜಣ್ಣ ಬದಲಾಗಿ ಕಮಿಟಿ ಅಂತ ತಗೊಳಲ್ಲ. ನಮ್ ಡಿಮಾಂಡ್ ಅಷ್ಟೇ ಆಯ್ತಲ್ಲ. ಅವ್ರು ತಗೊಳ್ಳೋದೆಲ್ಲ ಕಮಿಟಿ ಅವ್ರು ಕೊಟ್ರು. ಕಮಿಟಿ ಅವ್ರು 3 ಮಂದಿ ಕೊಟ್ಟಿದ್ದಾರೆ ಅಷ್ಟೇ.
ಸರ್ ನಾಗೇಂದ್ರ ಬೆನ್ನಿಂಗ್ ಸರ್ಕಾರ ಇದೆಯಾ ಸರ್? ಸರ್ಕಾರ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರಿಗೆ ಹೇಳ್ಬೇಕು. ಡಿಸಿಷನ್ಗಳು ಈಗ ಮಂತ್ರಿ ಮಾಡೋ ವಿಚಾರದಲ್ಲಿ ಈಗ ನಾಳೆ ರಾಜೀನಾಮೆ ಪಡಿಬೇಕು ಅನ್ನೋ ವಿಚಾರದಲ್ಲಿ ಸೀನಿಯರ್ಗಳಿರುವಾಗ ನಿಮ್ಮಗಳ ಅಭಿಪ್ರಾಯಗಳನ್ನು ಕೇಳಬೇಕಾಗಿತ್ತು ಅನ್ನೋದು ವಾದ ಸರಿಯನ್ನ ತಪ್ಪು. ಯಾಕಂದ್ರೆ ಈಗ ಈ ತಗೊಳ್ಳುವ ಸಂದರ್ಭದಲ್ಲಿ ಎಲ್ಲ ಯೋಚನೆಗಳು ಮಾಡಬೇಕಾಗಿತ್ತು ಅನ್ನೋದು ವಾದ ಇದೆ. ಹೈಕಮಾಂಡ್ ಅವರಾಗ್ಲಿ, ನಮ್ಮ ಸಿಎಂ, ಮಾಜಿ ಸಿಎಂ ಆಗಲಿ, ಕೆಪಿಸಿ ಅಧ್ಯಕ್ಷರಾಗ್ಲಿ ಈ ವಿಚಾರಗಳನ್ನ ಸೀನಿಯರ್ ಲೀಡರ್ಗಳ ಜೊತೆ ಚರ್ಚೆ ಮಾಡ್ತಾ ಇಲ್ಲ ಕಾಂಗ್ರೆಸ್. ಅಲ್ಲ, ತೆಗೆದುಕೊಳ್ಳುತ್ತಾಗ ಚರ್ಚೆ ಮಾಡಿಲ್ಲ ಅಂತೇನು ಮಾಡಿದ್ರು. ಈಗ ನೀವು ಹೇಳುವಂತ ಇನ್ನು ಯಾವುದೋ ಚರ್ಚೆ ನಮ್ಮ ಜೊತೆ ಆಗಿಲ್ಲ ಈ ವಿಷಯ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಸಂಘಟನೆ ಕೂಡಿದೆ. ನಾಗೇಂದ್ರ ವಿಚಾರವನ್ನ ಇಟ್ಕೊಂಡು ಪಕ್ಷ ಸಂಘಟನೆ ಪಾದಯಾತ್ರೆ ಮಾಡಬೇಕು ಅನ್ನೋದು ಗೊತ್ತಾ ಇಲ್ಲ. ಅದರಿಂದ ಲಾಭ ಏನಾದ್ರು ಆಗುತ್ತೆ? ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗಲ್ಲ. ಯಥಾಸ್ಥಿತಿ ಇದ್ದಂಗೆ ಇರ್ತದೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದಂತ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಅಲ್ಲ, ಎಷ್ಟೇ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲಿ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಸೊ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ವಾಪಸ್ ಬಂದ್ವಿ ಸರ್ಕಾರಕ್ಕೆ. ಇನ್ನೂ ಬರ್ತಾ ಇದೆ, ವಾಪಸ್ ತಗೊಳ್ತಂತ ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರದಾಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು. ಈಗ ಕೂಡ ಹೇಳ್ತಾರೆ ಅದು ವಾಪಸ್ ಬರ್ತಿದ್ದ, ನಮ್ಮ ದುಡ್ಡು ಎಲ್ಲಿ ಹೋಗಿಲ್ಲ. ಹೀಗಾಗಿ ಆ ಸಮುದಾಯ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬರ್ತಾ ಇದೆ. ಮತಗಳು ಡಿವೈಡ್ ಆಗಲ್ವಾ ಪಾದಯಾತ್ರೆ ಮಾಡಿದ್ರೆ? ಎಸ್ಟಿ ಮತಗಳು ಆದ್ರೆ ಆಗ್ಬೋದು, ಹೇಳಿಕ್ಕೆ ಆಗೋಲ್ಲ. ಆದ್ರೂ ಕೂಡ ಅದನ್ನ ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ದು ಒಂದೇ ಸಮುದಾಯ ಎಲ್ಲ, ಆಯಾ ಸಮುದಾಯ ಎಲ್ಲ ಏನಾರ ಆದ್ರೆ ಇಂಥವು ಪ್ಲಸ್ ಮೈನಸ್ ಆಗಿ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ ಸೊ ಅದನ್ನ ಸರಿಪಡಿಸುವಂತ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡ್ಬೇಕಷ್ಟೇ. ಅಂದ್ರೆ ಜವಾಬ್ದಾರಿ ತಮಗೆ ಬರುತ್ತಲ್ಲ, ಎಲ್ಲರಿಗೂ ಬರುತ್ತೆ. ಸರ್ಕಾರ ಮೇಲೆ ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂತ ಘಟನೆಗಳು ಏನಾರ ಅನಿಸಿದ್ರೆ ಅದನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗ್ಬೇಕು. ಒಂದು ವೇಳೆ ಏನಾದ್ರು ಹೈಕಮಾಂಡ್ ರಾಜೀನಾಮೆ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ರೆ ಸಮುದಾಯಕ್ಕೆ ಕೊಡಬೇಕು ಅಂತ ಅದಿನ್ನೂ ಬಂದಿಲ್ಲ, ಆ ಸ್ಟೇಜಿಗೆ ಬಂದಿರಲಿಲ್ಲ. ಇನ್ನೂ ನೀವು ಟೂ ಅರ್ಲಿ ಅದಿನ್ನೂ ಸ್ಟೇಜೇ ಬಂದಿಲ್ಲ. ಅದು ಈಗ ಪ್ರಾಸಿಕ್ಯೂಷನ್ ಕೊಡಿ ಅಂತ ಬಿಜೆಪಿ ಅವರು ಕೂಡ ಒತ್ತಡ ಇರ್ತಿದ್ದಾರೆ ಸರ್. ಅದು ಗೊತ್ತಿಲ್ಲ, ಅದಕ್ಕೆ ಬಂದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.